ವೀಕ್ಷಕರೇ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್, ನನ್ನ ಜೊತೆಗಿದ್ದಾರೆ ನನ್ನ ಕಲೀಗ್ ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ವೀಕ್ಷಕರೇ, ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಶಾಸಕ ರಮೇಶ್ ಜಾರಕಿಹೊಳಿ ನಡುವೆ ಮತ್ತೆ ವಾಕ್ ಸಮರ ಜೋರಾಗಿದೆ. ಡಿಕೆಶಿ ನನಗಷ್ಟೇ ಅಲ್ಲ, ಓರ್ವ ಮಂತ್ರಿಗೂ ಹೆದರಿಸುತ್ತಿದ್ದಾರೆ. ಕಾಂಗ್ರೆಸ್ಗೆ ಬರ್ತೀಯೋ ಇಲ್ಲ ಸಿಡಿ ಬಿಡ್ಲೋ ಅಂತ ಬೆದರಿಸುತ್ತಿದ್ದಾರೆ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಡಿಕೆಶಿ ಪಾರ್ಟ್ನರ್ ಬೆಳಗಾವಿಯಲ್ಲಿದ್ದಾರೆ, ಅವರೊಬ್ಬ ಆಕ್ಟರ್, ಅವರ ಜೊತೆ ಮತ್ತೊಬ್ಬ ಡ್ರೈವರ್ ಸಹ ಸೇರ್ಕೊಂಡಿದ್ದಾನೆ ಅನ್ನೋ ಮೂಲಕ ಹೆಬ್ಬಾಳ್ಕರ್ ಹಾಗೂ ಚನ್ನರಾಜ್ ಹಟ್ಟಿಹೊಳಿ ವಿರುದ್ಧ ಕಿಡಿಕಾರಿದ್ದಾರೆ. ನಾವು ಯುದ್ಧ ಮಾಡೋರು, ಷಡ್ಯಂತ್ರ ಮಾಡೋರಲ್ಲ, ಕನಕಪುರದಲ್ಲೇ ಬೇಕಾದ್ರೆ ಬಂದು ಎಲೆಕ್ಷನ್ಗೆ ನಿಲ್ತೇನೆ ಅಂತ ರಮೇಶ್ ಜಾರಕಿಹೊಳಿ ಸವಾಲ್ ಹಾಕಿದ್ದಾರೆ. ಡಿಕೆ ಶಿವಕುಮಾರ್ ಉದ್ದೇಶದ ಕಾರ್ಯಧಾರೆ ನಮ್ಮ ಫಸ್ಟ್ ಆಗಿ ಒಂದ್ಸಲ ನಮ್ಮ ಅಮ್ಮನ ನಮ್ಮ ಮಗನ ಮುಂದೆ ಫಸ್ಟ್ ಆಗಿದ್ದಾನ. ನನ್ನ ಅದೇ ನನ್ನ ಗೊತ್ತಾಗುತ್ತಾನೋ, ನನ್ನ ತಲೆ ಶಕ್ತಿ ಇಲ್ಲ. ಫಸ್ಟ್ ಆಗಿದ್ದೀನವ, ನಮ್ಮ ಸಿಡಿಕೆ ಸದಾಗ ಫಸ್ಟ್ ಇದ್ದೀನವ. ನನ್ನ ಉದ್ಯೋಗ ಅಂದ್ರೆ ಏನು ಮಾಡ್ತಾರೆ ಖಾಸಗಿ, ನನ್ನ ಮಗನ ಬೇಕಾದ್ರೆ ಕಟ್ಟೋದು ಲಕ್ಷ್ಮಿ ಅಣಿ ಮಾಡ್ತೇವೆ ಸುಳ್ಳು ಹೋಗ್ತಾರೆ. ಹಿಂಗಿದ್ರೆ ನಾ ಏನು ಮಾಡಕ್ ಸಾಧ್ಯ? ಯುದ್ಧ ಮಾಡೋ ಬಾಳ ಕಟ್ಟಿದನು ಬಾನಿ ಎಲ್ಲಿ ಬೇಕಾದ್ರೆ ಕಣಕ್ ಕೊಟ್ಟು ಬರ್ತಾನೆ, ಅಲ್ಲೇ ಬರ್ತಾನೆ. ಕಾಂಗ್ರೆಸ್ನಾಗ ಎಲ್ಲರೂ ಬಾಯಿ ಸುಡ್ತಾರ, ನಮ್ಗೂ ಮಾತಾಡಂಗಿಲ್ಲ. ರಮೇಶ್ ಜಾರಕಿಹೊಳಿ ಮಾತಾಡೋ, ಯಾಕಂದ್ರೆ ಕಟ್ಟಿ ಬರಲಿ 100 ಸಿಡಿ ಬರಲಿ ಬಾ ನಮ್ಮ ಕಟ್ಟಿದ್ರು. ಪಾಪ ಈಗ ಕೆಲವೊಂದು ಮಂತ್ರಿಗಳು ನಮ್ಮಲ್ಲಿ ಅವ್ರಿಗೆ ಹೆದರ್ಸಾತಾನೆ, ನೀ ಬರ್ತೀವೋ ಬಿಡ್ರು. ಅದ್ರ ಪಾರ್ಟ್ನರ್ ಇಲ್ಲಿ ಬೆಳಗಾವ್ ಅದಾರ, ಸಿಡಿ ಪಾರ್ಟ್ನರ್ ಬೆಳಗಾವ್ ಅದಾರ, ಆಕ್ಟಿಂಗ್ ಆಕ್ಟರ್. ಅದಕ್ಕೆ ಹುಷಾರ್ಬಿಟ್ಟು ಮತ್ತೊಬ್ಬ ಡ್ರೈವರ್ ಕೊಡ್ತಾರೆ, ಡ್ರೈವರ ಬಲಗಾರ ಕೊಡ್ತಾರೆ. ಅದಕ್ಕೆ ನಾವು ಜಾರಕಿಹೊಳಿ ಕಂಪ್ನಿ ಇರ್ಬೋದು, ನಮ್ಮ ಜೂನಿಯರ್ ಯುದ್ಧ ಮಾಡಾರ, ಷಡ್ಯಂತ್ರ ಮಾಡಿ ಬಂದಿಲ್ಲ. ನನಗೂ 10 ವರ್ಷ ಅದಾವ, ಆದ್ರೆ ವೈಯಕ್ತಿಕ ಜೀವನ ಟಚ್ ಮಾಡೋದಿಲ್ಲ. ಬೇಕಾದ್ರೆ ನಾನು ಖಾಸಗಿಯಾಗ ಇವತ್ತು ತೋರಿಸಿದ್ನ, ನನಗೆ 2 ವರ್ಷದ ಇವತ್ತು ತೋರಿಸಿದ್, ಆದ್ರೆ ಬಿಡುದಿಲ್ಲ. ಯಾಕೆ ಅವ್ರ ಮಿಸಸ್ ನನ್ನ ತಂಗಿ, ಅವರು ಮನೆ ಹೊಡಿಬೇಡ, ನನಗೊಬ್ಬ ತ್ರಾಸ ಆಗ್ತಿ, ನಾ ಹೊರಗೆ ಬಂದನು. ಸಾಹುಕಾರ್ ಆರೋಪದ ಬಗ್ಗೆ ರಿಯಾಕ್ಟ್ ಮಾಡಿರೋ ಡಿಕೆಶಿ, ನಿಮಾನ್ಸ್ ಆಸ್ಪತ್ರೆ ಅಭ್ಯರ್ಥಿಗಳ ಬಗ್ಗೆ ನಾನು ಮಾತನಾಡಲ್ಲ ಅಂತ ಟಾರ್ಗೆಟ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಮೆಂಟಲ್ ಹಾಸ್ಪಿಟ್ಲ್ ಕ್ಯಾಂಡಿಡೇಟ್ ಬಗ್ಗೆ ನಾನೇನು ಮಾತಾಡಕ್ಕೆ ಹೋಗಲ್ಲ, ಅರ್ಥ ಆಯ್ತಾ? ಅವ್ರ ಪಾರ್ಟಿದು ಏನೇನಿದೆಯೋ ನನಗೆ ಗೊತ್ತಿಲ್ಲ. ನಾನು ಯಾರು ಹಾಸ್ಪಿಟ್ಲಿಗೆ ಮೆಂಟಲ್ ಹಾಸ್ಪಿಟ್ಲ್ ನಿಮಾನ್ಸ್ ಅಭ್ಯರ್ಥಿಗಳ ಬಗ್ಗೆ ನಾನೇನು ಮಾತಾಡಕ್ಕೆ ಹೋಗಲ್ಲ. ಮೆಂಟಲ್ ಬಿಜೆಪಿ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೊತೆ ರೌಡಿ ಶೀಟರ್ ಇರುವಂತಹ ಫೋಟೋಗಳು ವೈರಲ್ ಆಗ್ತಾ ಇದಾವೆ. ಅವರೆಲ್ಲ ಬಿಜೆಪಿಯವರ ಮುತ್ತು ರತ್ನಗಳು. ಬಿಜೆಪಿಯವರು ರೌಡಿ ಶೀಟರ್ನಾದ್ರೂ ಸೇರಿಸ್ಕೊಳ್ಳಿ, ರೇಪಿಸ್ಟ್ನಾದ್ರೂ ಸೇರಿಸ್ಕೊಳ್ಳಿ ಅಂತ ಟೀಕೆಯನ್ನ ಮಾಡಿದ್ರು. ಯಾರು ಬೇಕೋ ಕರ್ಕೊಳ್ಳಿ, ನಾವು ಯಾಕೆ ಅವ್ರ ಪಾರ್ಟಿಯವ್ರು ಯಾರು ಬೇಕಾದ್ರೂ ಸೇರಿಸ್ಕೊಳ್ಳಿ, ಸ್ಯಾಂಟೋನಾದ್ರು ಸೇರಿಸ್ಕೊಳ್ಳಿ, ರೌಡಿ ಶೀಟರ್ನಾದ್ರು ಸೇರಿಸ್ಕೊಳ್ಳಿ, ಇನ್ನು ರೇಪಿಸ್ಟಾರು ಜೊತೆಗೆ ಮಾಡಿಕೊಳ್ಳಿ, ಯಾರು ಬೇಕಾದ್ರೂ ಮಾಡಿಕೊಳ್ಳಿ, ಇಲ್ಲ ಲಂಚ್ಕೋರರು ಮಾಡಿಕೊಳ್ಳಿ. ಅದು ಅವ್ರಿಗೆ ಬಿಟ್ಟಿದ್ದು, ಅವ್ರ ಮುತ್ತು ರತ್ನಗಳವೆಲ್ಲ. ನಾವು ಯಾಕೆ ಅದಕ್ಕೆ ಕಾಮೆಂಟ್ ಮಾಡೋಕ್ಕೆ ಹೋಗ್ಬೇಕು? ಅವ್ರ ಪಾರ್ಟಿ. ಈ ನಡುವೆ ಕಾಂಗ್ರೆಸ್ನವರು ಪ್ರಧಾನಿ ಹುದ್ದೆಗೆ ಕಳಂಕವನ್ನ ತಂದಿದ್ದಾರೆ. ಸಾರ್ವಜನಿಕವಾಗಿ ಯಾರೇ ಬಂದರೂ ಮೋದಿ ನಮಸ್ಕಾರ ಮಾಡ್ತಾರೆ ಅಂತ ಸಿಎಂ ಬೊಮ್ಮಾಯಿ ತಿರುಗೇಟನ್ನ ಕೊಟ್ಟರು. ಅದೆಲ್ಲ ನನಗೆ ಗೊತ್ತಿಲ್ಲ. ಮಂಡ್ಯದಲ್ಲಿ ಉರಿಗೌಡ ಹಾಗೂ ನಂಜೇಗೌಡ ಮಹದ್ವಾರ ತೆರವಿಗೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಸಿಟಿ ರವಿ ರಿಯಾಕ್ಟ್ ಮಾಡಿದ್ದಾರೆ. ಮಹದ್ವಾರ ತೆರವು ಅಕ್ಷಮ್ಯ ಅಪರಾಧ, ದ್ವಾರ ಹಾಕಿದ್ದು ಸರಿ ಇದೆ, ತೆರವು ಮಾಡಿದ್ದು ಯಾಕೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಶಾಶ್ವತ ದ್ವಾರ ನಿರ್ಮಿಸುತ್ತೇವೆ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹೇಳಿದ್ದಾರೆ. ಈ ನಡುವೆ ಉರಿಗೌಡ ಹಾಗೂ ನಂಜೇಗೌಡರ ಹೆಸರಿನ ಮೂಲಕ ಸಮುದಾಯಕ್ಕೆ ಅಪಮಾನ ಮಾಡುತ್ತಿದ್ದಾರೆಂದು ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ದಾರೆ. ಬಿಜೆಪಿ ಒಕ್ಕಲಿಗರನ್ನ ಟಾರ್ಗೆಟ್ ಮಾಡಿಕೊಂಡು ಉರಿಗೌಡ ನಂಜೇಗೌಡ ಅನ್ನೋದನ್ನ ಫ್ಲೆಕ್ಸ್ನ ಹಾಕ್ತಾರೆ. ನೋಡಿ, ಈ ಸಮಾಜದ ಗೌರವವನ್ನು ಹಾಳು ಮಾಡ್ತಕ್ಕಂಥದ್ದು. ಆ ವ್ಯಕ್ತಿಗಳು ಟಿಪ್ಪುವನ್ನು ಕೊಂದಿದ್ದಾರೆ ಅನ್ನೋದಕ್ಕೆ ಇತಿಹಾಸದಲ್ಲಿ ಯಾವುದೇ ರೀತಿಯ ಕುತಂತ್ರದಿಂದ ಕೊಂದರು ಅಂತಕ್ಕಂಥದ್ದು ಇತಿಹಾಸ ಇಲ್ಲ. ಆ ಇತಿಹಾಸ ಸೃಷ್ಟಿ ಮಾಡಿರೋದು ಬಿಜೆಪಿಯವರು. ಆ ಇತಿಹಾಸವನ್ನು ಸೃಷ್ಟಿ ಮಾಡಿ ನಮ್ಮ ಸಮಾಜದ 2 ವ್ಯಕ್ತಿಗಳ ಹೆಸರನ್ನು ಅದಕ್ಕೆ ಇಟ್ಟಿರ್ತಕ್ಕಂಥದ್ದು. ಒಕ್ಕಲಿಗ ಸಮಾಜಕ್ಕೆ ಈ ಬಿಜೆಪಿಯ ನಾಯಕರುಗಳು ಅಗೌರವ ಸಲ್ಲಿಸ್ತಾ ಇದ್ದಾರೆ. ಅದನ್ನು ನಮ್ಮ ಒಕ್ಕಲಿಗರು ಇವತ್ತು ಇದರ ವಿರುದ್ಧ ಪ್ರತಿಭಟಿಸಬೇಕಾಗ್ತದೆ, ಧಿಕ್ಕರಿಸಬೇಕಾಗುತ್ತೆ ಬಿಜೆಪಿ ಪಕ್ಷವನ್ನು ಅನ್ನೋದನ್ನು
ಕಾಂಗ್ರೆಸ್ನಲ್ಲಿ ನಂಜನಗೂಡು ಕಾಂಗ್ರೆಸ್ ಟಿಕೆಟ್ ಫೈಟ್ ತಾರಕಕ್ಕೇರಿದೆ. ಮಾಜಿ ಸಚಿವ ಎಚ್ ಸಿ ಮಹದೇವಪ್ಪ ತಮ್ಮ ಪುತ್ರ ಸುನಿಲ್ ಬೋಸ್ಗೆ ಟಿಕೆಟ್ ಕೇಳಿದ್ದಾರಂತೆ. ಆದರೆ ಧ್ರುವನಾರಾಯಣ್ ಪುತ್ರ ದರ್ಶನ್ಗೆ ಟಿಕೆಟ್ ನೀಡುವಂತೆ ಧ್ರುವನಾರಾಯಣ ಬೆಂಬಲಿಗರು ಕೇಳ್ತಿದ್ದಾರೆ. ಹೀಗಾಗಿ ಇಬ್ಬರ ಹೆಸರನ್ನು ಹೈಕಮಾಂಡ್ಗೆ ರಾಜ್ಯ ನಾಯಕರು ಕಳಿಸಿದ್ದಾರಂತೆ. ಈ ಕುರಿತು ಮಾತನಾಡಿರುವಂಥ ಡಿಕೆ ಶಿವಕುಮಾರ್, ಧ್ರುವನಾರಾಯಣ್ ನಮ್ಮ ಆಸ್ತಿ, ಅವರ ಬಗ್ಗೆ ಎಐಸಿಸಿ ಅಧ್ಯಕ್ಷರಿಗೆ ಚೆನ್ನಾಗಿ ಗೊತ್ತಿದೆ, ಅವರ ಸಾವಿಗೆ ನ್ಯಾಯ ಒದಗಿಸುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಇತ್ತ ಸಿದ್ದರಾಮಯ್ಯ ಯಾವುದೇ ಪ್ರತಿಕ್ರಿಯೆ ನೀಡಲಿಕ್ಕೆ ನಿರಾಕರಿಸಿದ್ರು. ಮೈಸೂರಲ್ಲಿ ಮಾತನಾಡಿದಂಥ ಮಹದೇವಪ್ಪ, ಟಿಕೆಟ್ ಕೊಡಬೇಕೋ ಬೇಡವೋ ಅದನ್ನ ಪಾರ್ಟಿ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ರು. ನೋಡಿ, ಎಐಸಿಸಿ ಅಧ್ಯಕ್ಷರಿದ್ದಾರೆ. ಎಐಸಿಸಿ ಅಧ್ಯಕ್ಷರು ಅವ್ರಿಗೆ ಭಾಳ ಆತ್ಮೀಯರು. ಅವರು ಎಲ್ಲ ಎಷ್ಟೇ ಒತ್ತಡ ಇದ್ದರೂ ಕೂಡ ಎಐಸಿಸಿ ಅವರು ನಮ್ಮ ಜನರಲ್ ಸೆಕ್ರೆಟರಿಗಳೆಲ್ಲ ದೆಹಲಿಯಿಂದ ಬಂದಿದ್ದಾರೆ. ಅವ್ರು ತೀರ್ಮಾನ ಮಾಡ್ತಾರೆ, ಏನು ತೀರ್ಮಾನ ಮಾಡಬೇಕು ಅವ್ರು ತೀರ್ಮಾನ ಮಾಡ್ತಾರೆ. ಒಬ್ಬ ಕ್ರಿಯಾಶೀಲ ರಾಜಕಾರಣಿ ಕಳ್ಕೊಂಡು ನಾವೆಲ್ಲ ನೋವಿನಲ್ಲಿದ್ದೀವಿ. ಕುಟುಂಬದವ್ರು ನೋವಿದ್ದಾರೆ. ಆ ಕಾರ್ಯಾಧ್ಯಕ್ಷನ್ನು ಟಿಕೆಟ್ ಬಗ್ಗೆನೂ ತಲೆ ಕೆಡಿಸ್ಕೊಂಡು ಒಬ್ಬ ಜೀವನೇ ಹೋದ್ಮೇಲೆ ಅದಕ್ಕೆ ತಲೆ ಕೆಡಿಸ್ಕೊಂಡು ಮಾತಾಡೋದ್ರಲ್ಲಿ ಏನಾದ್ರು ಅರ್ಥ ಇದೆಯಾ? ದುಃಖದಲ್ಲಿರೋ ಸಂಬಂಧದಲ್ಲಿ ನೀವು ರೆಸ್ಪಾನ್ಸಿಬಲ್ ಆಗಿರೋರು ಈ ಥರ ರಾಜಕೀಯ ವಿಚಾರ ಯಾಕೆ ಪ್ರಸ್ತಾಪ ಮಾಡ್ತೀರಿ? ಮಂಗಳೂರಿನಲ್ಲಿ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆ ನಡೀತಾ ಇದೆ. ಈ ವೇಳೆ ಮಾತನಾಡಿರೋ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ, ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಪೂರ್ಣ ಬಹುಮತ ಪಡೆದು ಅಧಿಕಾರಕ್ಕೆ ಬರಲಿದೆ ಅಂತ ಹೇಳಿದ್ರು. ಇದೇ ವೇಳೆ ಈಶ್ವರಪ್ಪ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. ಕಾಂಗ್ರೆಸ್ನವರು ಭ್ರಷ್ಟಾಚಾರ ಆರೋಪ ಮಾಡ್ತಿದ್ದಾರೆ. ಡಿಕೆಶಿ ಮನೆಯಲ್ಲಿ ದೆಹಲಿಯಲ್ಲಿ ಸಿಕ್ಕ ಹಣ ಎಷ್ಟು ಅಂತ ಜನ ನೋಡಿದ್ದಾರೆ. ತಿಹಾರ್ ಜೈಲಿಗೆ ಹೋಗಿ ಈಗ ಜಾಮೀನಿನಲ್ಲಿದ್ದಾರೆ. ಮತ್ತೆ ಯಾವಾಗ ಜೈಲಿಗೆ ಹೋಗ್ತಾರೆ ಗೊತ್ತಿಲ್ಲ ಅಂತ ಟೀಕಿಸಿದ್ರು. ಈ ರೀತಿ ಸ್ಕ್ಯಾಮ್ಗಳು ಕರ್ನಾಟಕ ರಾಜ್ಯದಲ್ಲಿ ಹತ್ತಿರ 56 ಸ್ಕ್ಯಾಮ್ಗಳಿದೆ. ಕಾಂಗ್ರೆಸ್ ಮಾಡಿದ್ದು ಮುಖ್ಯಮಂತ್ರಿಗಳ ಆದ ಸಿದ್ದರಾಮಯ್ಯನ ಪೀರಿಯಡ್ನಲ್ಲಿ ಏನೇನಾಗಿದ್ದಾವೆ ಅನ್ನೋದನ್ನು, ಯಾಕೆಂದರೆ ನಮಗೆ ಸಿಕ್ಕಿದ್ದು 3.5 ವರ್ಷ, 5 ವರ್ಷ ಅಲ್ಲ. ಈ 3.5 ವರ್ಷದಲ್ಲಿ ಏನೇನು ಸಮಸ್ಯೆಗಳು ಬಂದಿದೆ ನೋಡಿದಿರಿ. ಖಂಡಿತ ಇವತ್ತಿಲ್ಲ ನಾಳೆ ಅರ್ಕಾವತಿ ಸೇರಿ ಏನೇನು ಲೂಟಿ ಮಾಡಿದ್ದಾರೆ ಕಾಂಗ್ರೆಸ್ನವರು ಅದನ್ನು ಬಹಿರಂಗ ಮಾಡ್ತೀವಿ. ಅವ್ರು ಜೈಲಿಗೆ ಕಳಿಸ್ತಾರೆ. ಎಲ್ಲ ಕಡೆ ಮತದಾರರಿಗೆ ಭರ್ಜರಿ ಆಮಿಷ ಒಡ್ತಾ ಇದ್ದಾರೆ. ಛತ್ರಿ ಆಯ್ತು, ಕುಕ್ಕರ್ ಆಯ್ತು, ಗಿಫ್ಟ್ ಆಯ್ತು. ಈಗ ಜನಾರ್ದನ್ ರೆಡ್ಡಿ ಕೊಳವೆ ಬಾವಿ ಕೊರೆಸುವ ಮೂಲಕ ಮತದಾರರನ್ನ ಸೆಳೀಲಿಕ್ಕೆ ಮುಂದಾಗಿದ್ದಾರೆ. ಕೆಆರ್ಪಿ ಪಕ್ಷದ ಗಂಗಾವತಿ ಅಭ್ಯರ್ಥಿ ಜನಾರ್ದನ್ ರೆಡ್ಡಿ ಇತ್ತೀಚೆಗೆ ಕೊಳವೆ ಬಾವಿ ಕೊರೆಸುವ ಭರವಸೆಯನ್ನು ನೀಡಿದ್ರಂತೆ. ಕೊಟ್ಟ ಮಾತಿನಂತೆ ರೆಡ್ಡಿ 8 ಕಡೆ ಕೊಳವೆ ಬಾವಿಯನ್ನು ಕೊರೆಸಿದ್ದಾರೆ. ಸಚಿವ ವಿ ಸೋಮಣ್ಣ ಬಿಜೆಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ ಸೇರ್ತಾರೆ ಅನ್ನೋ ವದಂತಿಗಳು ಕೇಳಿಬರ್ತಿವೆ. ಇದರ ಮಧ್ಯೆ ನಿನ್ನೆ ಪ್ರಧಾನಿ ಮೋದಿ ಸಮಾರಂಭದಲ್ಲಿ ಸೋಮಣ್ಣ ಭಾಗವಹಿಸಿದ್ರು. ಇಂದು ಹುಬ್ಬಳ್ಳಿಯ ಹೋಟೆಲ್ನಲ್ಲಿ ವಿ ಸೋಮಣ್ಣ ಜೊತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಿಎಂ ನೇತೃತ್ವದಲ್ಲಿ ಸಂಧಾನ ನಡೆದಿದೆ. ವಿ ಸೋಮಣ್ಣ ಜೊತೆ 1 ಗಂಟೆಗಳ ಕಾಲ ಸಿಎಂ ಜೋಶಿ ಚರ್ಚೆ ಮಾಡಿದ್ದಾರೆ. ಈ ಬಗ್ಗೆ ಹುಬ್ಬಳ್ಳಿಯಲ್ಲಿ ಮಾತನಾಡಿರೋ ಸಿಎಂ ಬೊಮ್ಮಾಯಿ, ವಿ ಸೋಮಣ್ಣ ನಾನು ಹಳೆಯ ಸ್ನೇಹಿತರು. ಸೋಮಣ್ಣ ನಮ್ಮ ಜೊತೆಗೆ ಇದ್ದಾರೆ, ಮುಂದೆಯೂ ನಮ್ಮ ಜೊತೆ ಇರ್ತಾರೆ ಅಂತ ಹೇಳಿದರು. ಗದಗ ಜಿಲ್ಲೆ ರೋಣ ಪಟ್ಟಣದಲ್ಲಿ ಸಿಎಂ ಬೊಮ್ಮಾಯಿ ವಿವಿಧ ಕಾಮಗಾರಿಗಳಿಗೆ ಚಾಲನೆಯನ್ನ ಕೊಟ್ಟರು. 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ನವೀಕೃತಗೊಂಡಂತ ಜಿಗಳೂರು ಕೆರೆಯನ್ನ ಉದ್ಘಾಟಿಸಿದ್ರು. ಈ ವೇಳೆ ಮಾತನಾಡಿದಂತ ಸಿಎಂ ಬೊಮ್ಮಾಯಿ ಸರ್ಕಾರದ ಸಾಧನೆಗಳನ್ನ ಬಣ್ಣಿಸಿದ್ರು. ಕುಡಿಯೋ ನೀರು ಮನುಷ್ಯನ ಅತ್ಯಂತ ಅವಶ್ಯಕತೆ ಇರುವಂತ 30 ಕೋಟಿ ಜನಸಂಖ್ಯೆಗೆ ಕುಡಿಯೋ ನೀರು ಕೊಡೋದು ಅಷ್ಟು ಸುಲಭವಾದ ಮಾತಲ್ಲ. ಅದೊಂದು ದೊಡ್ಡ ಸವಾಲಿನ ಕೆಲಸ. ಆ ಸವಾಲನ್ನ ಸ್ವೀಕಾರ ಮಾಡುವಂತ ಛಾತಿ ಯಾರಿಗೂ ಇರಲಿಲ್ಲ, ಕೇವಲ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗಿತ್ತು ಅನ್ನೋಂಥ ಮಾತನ್ನ ಹೇಳಕ್ಕೆ. ಪ್ರತಿಯೊಂದು ಮನೆಗೆ, ಪ್ರತಿಯೊಂದು ಗ್ರಾಮಕ್ಕೆ ಕುಡಿಯೋ ನೀರನ್ನ ಕೊಡ್ತೀವಿ ಮುಂದಿನ 5 ವರ್ಷದ ಒಳಗಡೆ ಅಂತ ಏನು ಹೇಳಿದ್ರು. ಈ 3 ವರ್ಷ ಇಂದಿರಾ ಕ್ಯಾಂಟೀನ್ ಮುಚ್ಚಿರುವುದನ್ನು ಖಂಡಿಸಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಬೆಂಗಳೂರಿನ ಹನುಮಂತನಗರದ ಇಂದಿರಾ ಕ್ಯಾಂಟೀನ್ ಮುಂದೆ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ರಾಮಲಿಂಗಾರೆಡ್ಡಿ, 30 ಇಂದಿರಾ ಕ್ಯಾಂಟೀನ್ ಮುಚ್ಚಿ ಹೋಗಿದೆ. ಸರ್ಕಾರಕ್ಕೆ ಬಡವರ ಬಗ್ಗೆ ಕಾಳಜಿ ಇದ್ದಿದ್ರೆ ಕ್ಯಾಂಟೀನ್ ಮುಚ್ತಾ ಇರಲಿಲ್ಲ ಅಂತ ಕಿಡಿಕಾರಿದರು. ಜೆಡಿಎಸ್ ಭದ್ರಕೋಟೆ ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ನ ಪಂಚರತ್ನ ರಥಯಾತ್ರೆ ನಡೀತಾ ಇದೆ. ಶ್ರವಣಬೆಳಗೊಳ ಕ್ಷೇತ್ರದಲ್ಲಿ ಜೆಡಿಎಸ್ ಯಾತ್ರೆ ಸಾಗ್ತಾ ಇದೆ. ಮಾಜಿ ಸಿಎಂ ಕುಮಾರಸ್ವಾಮಿ ಬರ್ತಾ ಇದ್ದಂತೆ ಜೆಡಿಎಸ್ ಕಾರ್ಯಕರ್ತರು ಭರ್ಜರಿಯಾಗಿ ಸ್ವಾಗತವನ್ನು ಮಾಡಿದರು. ಈ ವೇಳೆ ಮಾತನಾಡಿದಂಥ ಎಚ್ಡಿಕೆ, ಪ್ರಧಾನಿ ಮೋದಿಯವರು ಮಂಡ್ಯಕ್ಕಲ್ಲ ಯಾವುದೇ ಭಾಗಕ್ಕೆ ಬಂದರೂ ಕೂಡ ನಮಗೆ ಚಿಂತೆ ಇಲ್ಲ, ಜನತಾದಳಕ್ಕೆ ಯಾವುದೇ ತಳಮಳವೂ ಕೂಡ ಇಲ್ಲ, ಯಾವುದೇ ಭೀತಿಯೂ ಇಲ್ಲ ಅಂತ ಹೇಳಿದ್ರು.
ಬೆಂಗಳೂರಿನ ಜಯನಗರ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಗೋಲ್ಮಾಲ್ ನಡೆದಿದೆ ಅಂತ ಬಿಜೆಪಿ ವಕ್ತಾರ ಎನ್ಆರ್ ರಮೇಶ್ ಆರೋಪಿಸಿದ್ದಾರೆ. ಜಯನಗರ ಕ್ಷೇತ್ರದ ಮತಪಟ್ಟಿಗೆ ತಮಿಳುನಾಡು ಮತದಾರರ ಸೇರ್ಪಡೆಯಾಗಿದೆ. ಗುರಪ್ಪನಪಾಳ್ಯ, ಜಯನಗರ ಪೂರ್ವ, ಭೈರಸಂದ್ರ ವಾರ್ಡ್ನಲ್ಲಿ ಹೆಚ್ಚಿನ ನಕಲಿ ಮತದಾರರಿದ್ದಾರೆ ಅಂತ ಬಿಬಿಎಂಪಿ ಮುಖ್ಯ ಆಯುಕ್ತ, ರಾಜ್ಯ ಚುನಾವಣಾ ಆಯೋಗ ಚುನಾವಣಾಧಿಕಾರಿಗೆ ದೂರನ್ನು ಕೊಟ್ಟಿದ್ದಾರೆ. ಅಲ್ಲದೆ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡಿದ್ದಾರೆ. ಸಂಸತ್ನಲ್ಲಿ ಮಾತಾಡಲಿಕ್ಕೆ ಬಿಡಲ್ಲ ಎಂದಿದ್ದಂತ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿಗೆ ಬಿಜೆಪಿ ಭರ್ಜರಿ ಟಾಂಗ್ ಕೊಟ್ಟಿದೆ. ರಾಹುಲ್ ಗಾಂಧಿ ಕ್ಷಮೆ ಕೇಳಬೇಕು ಅಂತ ಕೇಂದ್ರ ಸಚಿವ ರಾಜನಾಥ್ ಸಿಂಗ್, ಪ್ರಹ್ಲಾದ್ ಜೋಶಿ ಇಂದು ಲೋಕಸಭೆಯಲ್ಲಿ ಒತ್ತಾಯಿಸಿದರು. ಕಲಬುರಗಿ ಐಎಸ್ಟಿ ವಿಭಾಗದ ಎಸ್ಪಿ ಅಧಿಕಾರಿ ಅರುಣ್ ರಂಗರಾಜನ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಮಹಿಳಾ ಎಎಸ್ಐ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದಾರೆ ಅಂತ ಮಹಿಳಾ ಎಎಸ್ಐ ಪತಿ ಹೆಡ್ ಕಾನ್ಸ್ಟೇಬಲ್ ಕಂಟೆಪ್ಪ ಆರೋಪಿಸಿದ್ದಾರೆ. ಲೇಡಿ ಎಎಸ್ಐ ಹಾಗೂ ಅರುಣ್ ರಂಗರಾಜನ್ ಮನೆಯಲ್ಲೇ ಸಿಕ್ಕಿಬಿದ್ದಿದ್ದಾರಂತೆ. ಅದನ್ನ ನೋಡಿದ ಕಂಟೆಪ್ಪನನ್ನ ಕೊಲ್ತೀವಿ ಅಂತ ಹೇಳಿದ್ದಾರೆ ಅಂತ ಕಂಟೆಪ್ಪ ದೂರನ್ನ ಕೊಟ್ಟಿದ್ದಾರೆ. ಆದರೆ ಹೆಡ್ ಕಾನ್ಸ್ಟೇಬಲ್ ಆರೋಪವನ್ನ ಐಪಿಎಸ್ ಅಧಿಕಾರಿ ಅಲ್ಲಗಳೆದಿದ್ದಾರೆ. ನನ್ನ ಮನೆಯಲ್ಲಿ 100 ಜನ ಇರ್ತಾರೆ, ಹೋಗ್ತಾರೆ ಅಂತ ಅರುಣ್ ರಂಗರಾಜನ್ ಹೇಳಿದ್ದಾರೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ದರ್ಗಾ ವರ್ಸಸ್ ದೇವಾಲಯ ದಂಗಲ್ ಜೋರಾಗಿದೆ. ಹಜರತ್ ಸೈಯದ್ ಬೂದ್ ಶಾ ದರ್ಗಾದೊಳಗೆ ಹಿಂದೂ ದೇವಾಲಯದ ಕುರುಹುಗಳಿವೆ. ಆದ್ದರಿಂದ ಇದು ದರ್ಗಾ ಅಲ್ಲ, ದೇವಾಲಯ ಅಂತ ಹಿಂದೂ ಸಂಘಟನೆಗಳು ಹೋರಾಡಲಿಕ್ಕೆ ಸಜ್ಜಾಗಿವೆ. ಚಿಕ್ಕಮಗಳೂರು ತಾಲೂಕಿನ ಮಹಜಿದ್ ಗ್ರಾಮದಲ್ಲಿ ಸಂಪೂರ್ಣ ಕಲ್ಲಿನಿಂದ ನಿರ್ಮಾಣವಾಗಿರುವಂತಹ ಪುರಾತನ ದರ್ಗಾವಿದೆ. ದರ್ಗಾದಲ್ಲಿ ಹಿಂದೂ ದೇವಾಲಯದ ಕುರುಹುಗಳಿವೆ. ಸದ್ಯ ದರ್ಗಾದ ನವೀಕರಣ ಗುಂಬಸ್ ಕಾಮಗಾರಿಗೆ ಹಿಂದೂ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸಿದ್ದು, ಕಾಮಗಾರಿ ನಿಲ್ಲಿಸುವಂತೆ ಜಿಲ್ಲಾಡಳಿತಕ್ಕೆ ಆಗ್ರಹಿಸಿವೆ. ಶಾಲೆಯ ಆವರಣಕ್ಕೆ ವ್ಯಕ್ತಿಯೊಬ್ಬ ಕಾಂಪೌಂಡ್ ಹಾಕಲಿಕ್ಕೆ ಬಂದಿದ್ದಕ್ಕೆ ಶಾಲೆ ಉಳಿಸಿ ಅಂತ ವಿದ್ಯಾರ್ಥಿಗಳು ಮತ್ತು ಪೋಷಕರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಬೆಂಗಳೂರಿನ ದೊರೆಸ್ವಾಮಿ ಪಾಳ್ಯದ ಸೆಂಟ್ ಪೀಟರ್ಸ್ ಎನ್ಪಿಎಂ ಶಾಲೆಯ ಜಾಗದ ವಿವಾದ ಕೋರ್ಟ್ ಮೆಟ್ಟಿಲೇರಿತ್ತು. ನ್ಯಾಯಾಲಯ ಜಾಗ ಖಾಸಗಿ ವ್ಯಕ್ತಿಯದ್ದು ಅಂತ ತೀರ್ಪನ್ನು ನೀಡಿತು. ಆದ್ದರಿಂದ ಪೊಲೀಸ್ ಬಂದೋಬಸ್ತ್ನಲ್ಲಿ ಶಾಲೆಯ ಜಾಗವನ್ನು ಸುಪರ್ದಿಗೆ ಪಡೆಯಲಿಕ್ಕೆ ವ್ಯಕ್ತಿ ಮುಂದಾಗಿದ್ದ. ಆದ್ದರಿಂದ ವಿದ್ಯಾರ್ಥಿಗಳು ಪೋಷಕರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕಲಬುರಗಿಯ ಮಹಾದಾಸೋಹಿ ಶರಣಬಸವೇಶ್ವರರ 201ನೇ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಅಪಾರ ಭಕ್ತ ಸಾಗರದಲ್ಲಿ ಜಯಘೋಷಗಳ ಮಧ್ಯೆ ಶರಣಬಸವೇಶ್ವರರ ರಥೋತ್ಸವ ನೆರವೇರಿತು. ಬೆಂಗಳೂರಿನ ಮಾಚೋಹಳ್ಳಿಯಲ್ಲಿ ಮೈಲಾರಲಿಂಗೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. 3 ದಿನಗಳಿಂದ ನಡೆದಂಥ ಜಾತ್ರೆ ನಿನ್ನೆ ಮೈಲಾರಲಿಂಗೇಶ್ವರ ಮೆರವಣಿಗೆ ಮೂಲಕ ಸಂಪನ್ನಗೊಳಿತು. ಲೋಕಾಯುಕ್ತ ರೇಡ್ ಕೇಸ್ನಲ್ಲಿ ಒಂದೆಡೆ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ವಿಚಾರಣೆ ನಡೀತಾ ಇದ್ದಾರೆ. ಇನ್ನೊಂದು ಕಡೆ ಮಗ ಪ್ರಶಾಂತ್ಗೆ ಸಂಕಷ್ಟ ಎದುರಾಗಿದೆ. ಲೋಕಾಯುಕ್ತ ಪೊಲೀಸರು 3 ದಿನ ಪ್ರಶಾಂತ್ನನ್ನ ತಮ್ಮ ಕಸ್ಟಡಿಗೆ ಪಡೆದಿದ್ದಾರೆ. ಮನೆಯಲ್ಲಿ ಚಾರ್ಜ್ಗೆ ಹಾಕಿದಂಥ ಎಲೆಕ್ಟ್ರಿಕ್ ಸ್ಕೂಟರ್ ಸ್ಫೋಟಗೊಂಡಿದೆ. ಈ ಘಟನೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಒಳಗೇರಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮನೆಯಲ್ಲಿ ಚಾರ್ಜ್ಗೆ ಹಾಕಿದ್ದಂಥ ಸ್ವಲ್ಪ ಹೊತ್ತಿನಲ್ಲೇ ಸ್ಕೂಟರ್ ಸ್ಫೋಟಗೊಂಡಿದೆ. ಮನೆಯಲ್ಲಿದ್ದಂಥ ವಸ್ತುಗಳು ಸುಟ್ಟು ಭಸ್ಮವಾಗಿದೆ. ಮಹಾರಾಷ್ಟ್ರದ ಕುರ್ಲಾದಲ್ಲಿ ಟ್ರಾಫಿಕ್ ಪೊಲೀಸ್ ಪೇದೆ ಮೇಲೆ ಬೈಕ್ ಸವಾರ ಹಲ್ಲೆ ಮಾಡಿದ್ದಾನೆ. ಸಿಗ್ನಲ್ ಜಂಪ್ ಮಾಡಿದ ಬೈಕ್ ಸವಾರನನ್ನ ಪೊಲೀಸ್ ಪ್ರಶ್ನಿಸಿದ್ದಾನೆ. ಇಷ್ಟಕ್ಕೆ ಬೈಕ್ ಸವಾರ ಪೇದೆ ಮೇಲೆ ಹಲ್ಲೆ ಮಾಡಿದ್ದಾನೆ. ಈ ವಿಡಿಯೋ ವೈರಲ್ ಆಗಿದೆ.